ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಎಲ್ಲರೂ ಹೋಗೋಕೆ ಕಾಯ್ಕೊಂಡಿದ್ದೀವಿ. ನಾನು ಕಾಲೇಜ್ ಡ್ರೆಸ್ಸಲ್ಲಿ ರೆಡಿ ಆಗಿದ್ದೀನಿ. ಕಾಲೇಜ್ ಹೋಗ್ಬೇಕು. ಇವಾಗ ಆಟೋ ಬುಕ್ ಮಾಡಿದ್ದಾರೆ, ಆಟೋ ಬರ್ತಂತೆ ಹೋಗೋಣ. ನೋಡಿ ಇಲ್ಲಿ ರೆಡಿ ಆಗಿದ್ದಾರೆ ಎಲ್ಲರೂ. ಗಾಯ್ಸ್ ನೋಡ್ಬೋದು, ಈಗ ತಾನೇ ದೇವನಹಳ್ಳಿಯಿಂದ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಅಲ್ಲಿ BMTC ಬಸ್ ಸ್ಟ್ಯಾಂಡ್ ಇದೆ. ಹಂಗಾದ್ರೂ ಹೋಗ್ಬೋದು, ನಡ್ಕೊಂಡಾದ್ರೂ ಹೋಗ್ಬೋದು. ನಾನು ನಡ್ಕೊಂಡು ಹೋಗ್ತೀನಿ, ಯಾಕಂದರೆ ಇನ್ನೂ 8-10 ಟೈಮು, ಇನ್ನೂ 50 ಮಿನಿಟ್ಸ್ ಇದೆ. ಇವಾಗ ನಡ್ಕೊಂಡು ಹೋಗೋಣ ನಡೀರಿ ಕಾಲೇಜ್ಗೆ. ಗಾಯ್ಸ್ ಮೊದಲು ನೋಡಿ ಗೇಟ್ ಇತ್ತು ನೋಡಿ, ಈ ಸ್ಕೂಲ್ ಗೇಟಿಂದ ಎಲ್ಲರನ್ನೂ ಬಿಡ್ತಿದ್ರು. ಸೊ ಸ್ವಲ್ಪ ಜಗಳಗಳಾಗಿ ಇವಾಗ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ನಡ್ಕೊಂಡು ಹೋದರೆ ಅಲ್ಲೊಂದು ಗೇಟ್ ಇದೆ. ಇವಾಗ ಅಲ್ಲಿ ಬಿಡೋದು, ಇಲ್ಲಿ ಬಿಡೋದೇ ಇಲ್ಲ ಗಾಯ್ಸ್. ಪೊಲೀಸವರೆಲ್ಲ ಬಂದಿದ್ದಾರೆ ಅವಾಗ. ಸೊ ಸದ್ಯಕ್ಕೆ ಇವಾಗ ಏನಾಗಿಲ್ಲ, ತುಂಬ ದೊಡ್ಡ ಮ್ಯಾಟ್ರ್ ಏನಲ್ಲ. ಸೊ ಸದ್ಯಕ್ಕೆ ಆದರೆ ಈ ಕಡೆ ಮಾತ್ರ ಬ್ಲಾಕ್ ಮಾಡಿದರು. ನಾವು ಬಸ್ ಸ್ಟ್ಯಾಂಡಿಂದ ನಡ್ಕೊಬರೋರಿಗೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಗಾಯ್ಸ್. ಅದಾದಮೇಲೆ ಅಲ್ಲಿಂದ ಕೂಡ ಸ್ವಲ್ಪ ಹೊಳೆ ಹೋಗ್ಬೇಕಲ್ವಾ, ಅದಕ್ಕೆ. ಸೊ ನಡೀರಿ ಹೋಗೋಣ ಗಾಯ್ಸ್. ಈಗ ತಾನೇ ಕಾಲೇಜ್ ಮುಗೀತು, ಎಲ್ಲ ಮನೆಗೆ ಹೋಗ್ತಾಯಿದ್ದೀವಿ. ಎಲ್ಲ ಅಲ್ಲ ನಮ್ಮನ್ನೇ. ನಡೀರಿ ಹೋಗಿ ಮನೆಗೆ ಹೋಗೋಣ. ಮನೆಗೆ ಬಂದು ಸದ್ಯಕ್ಕೆ ತಿನ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿ ಎಡಿಟ್ ಮಾಡಿದ್ದಾಯಿತು. ಇವಾಗ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಯಾವತ್ತಂದರೆ ಮೊನ್ನೆದು ಎಲ್ಲರೂ ಹೋಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಓಕೆನಾ? ಸದ್ಯಕ್ಕೆ ಇವಾಗ 4 ಗಂಟೆ ಆಯಿತು. ಹೋಗಿ ರೆಡಿಯಾಗಿ ನೋಡೋಣ ಏನು ಮಾಡಬೇಕಂತ. ಗಾಯ್ಸಿಗೆ ಸಾರನ್ನ ಬಿಸಿ ಮಾಡ್ತಾಯಿದ್ದೀನಿ. ಅನ್ನ ಸಾರು ತಿನ್ಬಿಟ್ಟು ಹೋಗಿ ಮಲ್ಕೊಳ್ಳೋದೆ ಕೆಲಸ ಗಾಯ್ಸ್. ಸೊ 4 ಗಂಟೆ ಆದಮೇಲೆ ನನ್ನ ತಂಗಿ ಮನೆಗೆ ಹೋಗಿದ್ದೆ. ಹಾಗೆ ಬರ್ತಾ ಜಿರಾಕ್ಸ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಫ್ರೆಂಡ್ಸ್ ಬಂದಿದ್ರು, ಫ್ರೆಂಡ್ಸ್ ಜೊತೆಲ್ಲ ಮಾತಾಡಿ ಅವ್ರ ಮನೆಗೆ ಹೋಗಿ ತಿಂದು ಇವಾಗ ಸದ್ಯಕ್ಕೆ ಮನೆಗೆ ಮಲ್ಕೊಳಕ್ಕೆ ಬಂದೆ. ಮನೆಯಲ್ಲೇ ಇದ್ದೆ, ಮಲ್ಕೊಳಕ್ಕೆ ಬಂದೆ. ಸೊ ಇವಾಗ ಮಲ್ಕೊಂಡು ನಾಳೆ ಬೆಳಿಗ್ಗೆ ಸಿಗೋಣ ಗಾಯ್ಸ್. ಅಷ್ಟೊತ್ತವರೆಗೂ ಬಾಯ್ ಬಾಯ್, ಟಾಟಾ, ಸಿ ಯು.